ಯಾರು ಓಟ್ ಕೊಟ್ರು, ಯಾರು ಓಟ್ ಕೊಡ್ಲಿಲ್ವೋ, ಯಾವನ ಅಪಪ್ರಚಾರ ಮಾಡಿದ್ನೋ, ಯಾರ್ಯಾರು ಮಣ್ಣು ತಿಂದ್ರು, ಈ ಕತ್ತೆಗಳು ಅವಿವೇಕಿಗಳು ಸಂಬಂಧವೇ ನನಗಿಲ್ಲ. ಎತ್ತಿನ ಹೊಳೆ ನೀರನ್ನ ಕೋಲಾರಕ್ಕೆ ಹರಿಸಿ ತೀರ್ತೇನೆ. ನನಗೆ ಬೇಕಾಗಿರೋದು ಅವನ ಕರುಣೆ, ಯಾರ ಕೃಪೆನೂ ಬೇಕಾಗಿಲ್ಲ ನನಗೆ. ಅರ್ಥ ಮಾಡ್ಕೊಂಡು ನನಗೋಸ್ಕರ ಬೈಗಳು ತಿಂದಿದ್ದೀರಿ, ಹತ್ತಿದ್ದೀರಿ, ಕಣ್ಣೀರು ಹಾಕೊಂಡಿದ್ದೀರಿ, ನಿಮಗೆ ರಾಜಕಾರಣ ಕಟ್ಕೊಂಡು ನನಗೋಸ್ಕರ ನನ್ನ ಬಿಡ್ಲಾರ್ದೆ ನೀವು ಇವತ್ತು ಇಲ್ಲಿಗೆ ಬಂದಿದ್ದೀರಿ. ಎಲ್ಲ ಒಂದಲ್ಲ ಎರಡಲ್ಲ 1.5 ಗಂಟೆ ಮಾತು. ಇವ್ರು ರೈತರು, ನಾನಲ್ಲ. ಬಂದು ನೋಡ್ರಿ ನನ್ನ ತೋಟಕ್ಕೆ ನಾನು ಪಡ್ತಾ ಇರೋ ಅವಸ್ಥೆನ. ಉರು ಬಿಸಿಲು ಏನಾಗ್ಬೋದು. ಇವತ್ತು ಹೂಳಿದ್ದ ಮೊಳಕೆ ನಾಳೆಗೆ ಸತ್ತೋಗ್ತಾ ಇದೆ. ಟೊಮೆಟೊ ಏನೋ 4 ಕಾಸು ಬರುತ್ತೆ ಅಂತ ಆಸೆ ಪಡ್ತಾ ಇದ್ದಾರೆ. ಕೊಚ್ಚೆ ನೀರಂತೆ ಇದು. ಈಗ ಅದಕ್ಕೆ ಕೊಚ್ಚೆ ನೀರು ಅಂತ ಹೇಳಿ ಕುಮಾರಸ್ವಾಮಿ ಅವರು ಅಲ್ಲಿ ಹೋಗಿದ್ದಾರೆ ಕಾವೇರಿ ಹತ್ರಕ್ಕೆ ಆ ನೀರು ತರಬೇಕು ಅಂತ. ಅದು ಸ್ವಲ್ಪ ನೆಗಡಿ ಜಾಸ್ತಿ ಆಗುತ್ತಂತೆ ಕಾವೇರಿ ನೀರು ಕೊಟ್ಟರೆ. ಅದಕ್ಕೆ ಕಾವೇರಿ ಬೇಡ ಅಂತ ಹೇಳಿ ಸೀದಾ ಮೋದಿ ಹತ್ರಕ್ಕೆ ಹೋಗಿ ಅಲ್ಲಿ ಗಂಗಾ ನದಿ ಹತ್ರಕ್ಕೆ ಹೋಗ್ಬಿಟ್ಟು, ನಿಮಗೆ ದೇವ್ರು ಆಯುಸ್ ಕೊಡ್ಬೇಕು, ನೀವು ನಮ್ದು 200 ವರ್ಷ ಬದುಕಿದ್ರೆ ಅವ್ರು ಗಂಗಾ ನದಿ ನೀರು ತರ್ತಾರೆ, ನೀವೆಲ್ಲ ಕುಡಿತೀರಿ.